ನಮಸ್ಕಾರ. ನಾವೆಲ್ಲ ಬೇಸಿಗೆ ರಜನ ತಂದೆ ತಾಯಿಯ ಮನೆಯಿಂದ ಬಿಟ್ಟು ಅಜ್ಜಿ ತಾತನ ಮನೆಯಲ್ಲಿ ಕಳೀತಾ ಇದ್ವಿ. ಕೆರೆಯಲ್ಲಿ ಮೀನು ಹಿಡಿತಾ ಇದ್ವಿ, ಗದ್ದೆನಲ್ಲಿ ಹೊರಳಾಡ್ತಾ ಇದ್ವಿ. ಮಾವಿನ ಹಣ್ಣು, ಸಪೋಟ ಹಣ್ಣು, ಈ ರೀತಿ ಎಲ್ಲ ಹಳ್ಳಿಗಳಲ್ಲಿ ಕಾಲ ಕಳೀತಾ ಇದ್ವಿ. ಇತ್ತೀಚೆಗೆ ಮೊಬೈಲ್ ಬಂದು ಮಕ್ಕಳು ಎನಿ ಟೈಮು ಮೊಬೈಲ್ನ ನೋಡಿಕೊಂಡು ಆಸ್ಪತ್ರೆಗೆ ಹೋಗಿ ಕಣ್ಣಿಗೆ ಕನ್ನಡಕ ಹಾಕ್ಸ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಕ್ರಿಕೆಟ್ ರಂಗನಾಥ್ ಅವರು ವಿಶೇಷವಾದ ಒಂದು ಪ್ರಯೋಗ ಮಾಡಿ ಪ್ರತಿಯೊಂದು ಮಕ್ಕಳ ಕೈಲಿ ತನ್ನದೇ ಆದ ಒಂದು ವಿಶೇಷವಾದ ನಮ್ಮ ಕ್ಷೇತ್ರದ ನಮ್ಮ ನಾಡಿನ ಹಲವಾರು ಕಲೆಗಳನ್ನು ಉಳಿಸೋವಂಥ ಕೆಲಸ ಮಾಡಿದ್ದಾರೆ. ಬಂಧುಗಳೇ, ಕಳೆದ ಕೆಲವು ದಿನಗಳಿಂದ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಆಲ್ಕೆರೆ ಗ್ರಾಮದಲ್ಲಿ ಒಬ್ಬ ವೀರಗಾಸೆ ಮಾಡಿದಂತಹ ಒಂದು ವಿಶೇಷವಾದ ಒಂದು 25 ವರ್ಷಕ್ಕೊಂದ್ಸಲಿ ನಡೆಯುವಂಥ ಜಾತ್ರೆ, ಅದು ನಮ್ಮ ಭಾರತದ ಪ್ರತೀಕ. ಬಂಧುಗಳೇ, ಇಲ್ಲಿ ಅಗ್ನಿಕೊಂಡಕ್ಕೆ ಬೆಂಕಿ ಹಚ್ಚಿದ್ರೆ ಅಲ್ಲಿ ಯೋಧರು ವಿದೇಶದ ಪಾಕಿಗಳಿಗೆ ಬೆಂಕಿ ಹಚ್ಚಿದ್ರು. ಇಂಥ ಹಲವಾರು ಘಟನೆಗಳು ನಮ್ಮ ಮುಂದಿದೆ. ಆದರೆ ಈ ಕಾರ್ಯಕ್ರಮ ಮಾಡಿದಂಥ ರಂಗನಾಥ್ ಅವರಿಗೆ ಎಲ್ಲರೂ ಕೂಡ ಅಭಿನಂದನೆ ಹೇಳಲೇಬೇಕು. ಹೀಗಾಗಿ ಧನಂಜಯ ಗುರೂಜಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು ಕೇಳ್ತಾ ಹೋಗೋಣ. ಎಲ್ಲ ಕಡೆ ಮನೆ ಒಳಗೆ ದೀಪಾವಳಿ ಆಚರಿಸ್ತೀವಿ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಮಕ್ಕಳ ದೀಪಾವಳಿ ಹಬ್ಬ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಜಗತ್ತಿನಲ್ಲೇ ಇವತ್ತು ವಿಶ್ವ ಭಾರತವೇ ನೋಡುವಂತಹ ನರೇಂದ್ರ ಮೋದಿಯವರು ಇವತ್ತು ನಮ್ಮ ದೇಶದ ಒಂದು ಗಡಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಕಡೆ ದೇಶವನ್ನು ಉಳಿಸುವಂಥ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕುಣಿಗಲ್ ತಾಲೂಕಿನಲ್ಲಿ ಮಕ್ಕಳು ಇವತ್ತು ತಾಲೂಕಿನ ಹೆಮ್ಮೆಯನ್ನು ಉಳಿಸುವಂಥ ಕೆಲಸವನ್ನು ಇವತ್ತು ನಮ್ಮ ರಂಗನಾಥ್ರವರು ಬಹಳ ಒಂದು ಅದ್ಭುತವಾಗಿ ಅವರ ಕಲಾ ತಂಡ ಹಾಗೂ ದಿನೇಶ್ ರವರು ಕುಣಿಗಲ್ ತಾಲೂಕಿನಲ್ಲಿ ಒಂದು ಸಾಂಸ್ಕೃತಿಕ ಒಂದು ನೆಲೆ ಇರಬೇಕು ಅಂತ ಅಂದರೆ ಇವತ್ತು ಉಳಿಬೇಕು ಅಂತ ಅಂದರೆ ಇಂಥ ಮಹಾ ಕಲಾವಿದರಿಂದ ಅಂತ ನಾನು ಖಂಡಿತ ಭಾವಿಸೋಕ್ಕೆ ಇಷ್ಟಪಡ್ತೀನಿ. ನಾನು ಮನುಷ್ಯ ಒಂದು ರಂಗಮಂದಿರ ಆಗಿರ್ಬೋದು, ಒಂದು ನಾಟಕ ಆಗಿರ್ಬೋದು, ಒಂದು ಪೌರಾಣಿಕ ನಾಟಕ ಆಗಿರ್ಬೋದು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಚಂಡೆವಾದ್ಯ ಆಗಿರ್ಬೋದು, ಹಲವಾರು ವಿಭಿನ್ನವಾಗಿ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಒಂದು ತಾಲೂಕಿನಲ್ಲಿ ಒಂದು ಹೆಮ್ಮೆಯನ್ನು ಫಸ್ಟೇ ಒಂದು ಗಾದೆ ಇದೆಯಲ್ಲ, ಮೂಡೋ ಕುಣಿಗಲ್ ಕಡೆ ಒಂದು ವೈಭೋಗ ಅಂತೇಳಿ ಒಂದು ಹಾಡಿದೆಯಲ್ವ. ಇವತ್ತು ಕುಣಿಗಲ್ ತಾಲೂಕು ಒಂದು ವೈಭೋಗ ಈ ಒಂದು ಪುಟಾಣಿ ಮಕ್ಕಳಿಂದ ಇವತ್ತು ಸಾಂಸ್ಕೃತಿಕ ನೆಲೆ ಉಳಿಸುವಂಥ ಕೆಲಸವನ್ನು ಎಲ್ಲರೂ ಸಹ ಅವ್ರ ತಂದೆ ತಾಯಿದರು ಬಂದು ತನ್ನ ಮಕ್ಕಳನ್ನು ಅಪಾರವಾದ ಒಂದು ನಂಬಿಕೆ ರಂಗನಾಥ್ರವರು ಅವರ ಮೇಲೆ ಭರವಸೆ ಇಟ್ಟು ಇವತ್ತು ವ್ಯಕ್ತಿ ಹಣ ನೋಡಲಿಲ್ಲ, ದುಡ್ಡು ನೋಡಿಲ್ಲ, ಒಂದು ಸಾಂಸ್ಕೃತಿಕ ಕಲೆಗೆ ಬೆಲೆಯನ್ನು ಕೊಟ್ಟು ಒಗ್ಗೂಡಿ ಇಂಥ ಪ್ರತಿಭೆಯನ್ನು ನಾನಿವತ್ತು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ. ಶಿವರಾತ್ರಿ ಜಾತ್ರೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಬ್ಬ ಮಾಡ್ತೀನಿ ನಾನು. ಇವತ್ತು ಮುಂದಿನ ವರ್ಷಕ್ಕೆ ಇದೇ ಮಕ್ಕಳು ಹಬ್ಬ ಮಾಡ್ತೀನಿ ಅಂತ ಖಂಡಿತ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಹೊರಗಡೆ ಲಕ್ಷಾಂತರ ರೂಪಾಯಿ ಕೊಟ್ಟು ಸೆಲೆಬ್ರಿಟಿಗಳನ್ನು ಖಂಡಿತ ಕರೆಸಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹಬ್ಬ ಮಾಡ್ತೀನಿ. ಇವತ್ತು ನಾನು ಈ ವೇದಿಕೆ ಮೇಲೆ ಮಾತು ಕೊಡ್ತೀನಿ. ನಾನು ಖಂಡಿತ 3 ಗಂಟೆಗಳ ಕಾಲ ಸತತವಾಗಿ ಕುಣಿಗಲ್ ತಾಲೂಕಿಗೆ ಇಂಥ ಮಕ್ಕಳನ್ನು ಮುಂದಿನ ವರ್ಷ ಶಿವರಾತ್ರಿ ಜಾತ್ರೆಗೆ ಸ್ವಂತ ಖರ್ಚನ್ನು ಹಾಕಿ 1 ರೂಪಾಯಿ ನಿಮ್ಮ ತಂದೆ ತಾಯಿಗಳ ಅಪೇಕ್ಷೆ ಪಡೆದಿದ್ದಾಗೆ 3 ಗಂಟೆಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀನಿ ಅಂತ ನಾನು ಜನತೆಗೆ ಭರವಸೆಯನ್ನು ಕೊಡ್ತಾ ಇದ್ದೀನಿ. ಮನುಷ್ಯ ಕೂಡಿಟ್ಟಾಣ ಬಂಧು ಬಳಗದ ಪಾಲು, ಬಚ್ಚಿಟ್ಟಾಣ ಪರವರ ಪಾಲು, ನಮ್ಮ ಸ್ವತ್ ಮೇಲೆ ಭೂಮಿ ತಾಯಿ ಮಣ್ಪಾಲು ಎಂಬುದಕ್ಕೋಸ್ಕರ ನಾಣಿದೆ. ಇವತ್ತು ಎಷ್ಟೋ ನಮ್ಮ ಗಡಿಯಲ್ಲಿ ಯೋಧರು ಮಣ್ಣಾಗುವುದಕ್ಕೆ ಬಿಡ್ತಾ ಇಲ್ಲ ಇವತ್ತು. ಯಾಕೆಂದರೆ ಇಲ್ಲಿ ಒಂದು ದೇಶಾಭಿಮಾನಕ್ಕೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ನಾವು ಯಾರೂ ಇಲ್ಲಿ ಮಾಡ್ತಿಲ್ಲ. ದೇಶವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೋಸ್ಕರ ರಕ್ಷಣೆಯನ್ನು ನಾವು ಕೊಡಬೇಕು. ಹಲವಾರು ದೇವಸ್ಥಾನಗಳಿಗೆ ಪೂಜೆ ಪುರಸ್ಕಾರ ಹೋಮ ಹವನಗಳು ನಡೀತವೆ. ಇನ್ನು ಹೆಚ್ಚಿನ ಯೋಧರಿಗೆ ಶಕ್ತಿಯನ್ನು ಕೊಟ್ಟು ನಮ್ಮ ಭಾರತ ದೇಶವನ್ನು ಉಳಿಸುವಂಥ ಎಲ್ಲರ ನಾಗರಿಕರು ಸಹ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೆ ಹೆಮ್ಮೆ ಕೊಡುವಂಥ ಕೀರ್ತಿ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸ್ನೇಹಿತರೆ, ಕೇಳಿದ್ರಲ್ಲ, ಯಾಕೆ ಅಂತ ಅಂದರೆ ಗುರುಗಳು ಹೇಳಿದ್ದು ತುಂಬ ಸತ್ಯವಾದ ಮಾತು. ಬಂಧುಗಳೇ, ದೇಶ ರಕ್ಷಣೆ ಮಾಡುವಂಥ ಸೈನಿಕನಿಗೂ ಅದೇ ರೀತಿ ನಮ್ಮ ಕಲೆಯನ್ನು ಮತ್ತು ಈ ಜೀವನದ ಈ ವ್ಯವಸ್ಥೆಯನ್ನು ರಕ್ಷಣೆ ಮಾಡೋದು ಪ್ರತಿಯೊಬ್ಬ ಬಾಲಕನ ಕರ್ತವ್ಯವಾಗಿದೆ. ರಂಗನಾಥ್ ಅವರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಏನಕ್ಕೆ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಿಗೆ ಬಂತು ಅಂತ ಕೇಳ್ತಾ ಹೋಗೋಣ. ನಾನು 15 ವರ್ಷದಿಂದ ನನ್ನ ತಾಲೂಕು ಕುಣಿಗಲ್ಲು ಮತ್ತು ಮಾಗಡಿ ತಾಲೂಕಿನ ಜನ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ಅವರಿಗೆ ಏನಾರು ಒಂದು ಕೊಡುಗೆ ಕೊಡಬೇಕು ಅಂತ ಕರೆದಾಗ ನಾನು ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಅಂದರೆ ನನ್ನ ಗೆಳೆಯ ಚಂದು, ವಾಸವಿ ಶಾಲೆಯ ಚಂದು ಇಲ್ಲೇ ಇದ್ದೇನೆ. ಮಾಗಡಿಯಲ್ಲೇ ವಾಸವಿ ಶಾಲೆಯಲ್ಲಿ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಿದ್ರು ಸ್ಕೂಲ್ ಡೇಗೆ. ಯಾಕೆ ನಮ್ಮ ತಾಲೂಕಿನಲ್ಲಿ ಇದನ್ನು ಮಾಡಬಾರ್ದು ಅಂತ ಹೇಳಿ ಮನಸ್ಸು ಮಾಡಿ ಬಹುಶಃ ನಾನು ದಿನೇಶ್ ಅಣ್ಣನ ಕೇಳಿದಾಗ ಇದಕ್ಕೆ ಆರ್ಥಿಕವಾಗಿ ತುಂಬ ಇದಾದರೂ ನಾನು ಮಾಡು, ಏನಾಗಲ್ಲ, ಪೋಷಕರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಕಾರ್ಯಕ್ರಮ ನನಗನ್ನಿಸಿದೆ. ಬಹುಶಃ ನನ್ನ ಗೆಳೆಯರಾದಂಥ ಸಂತು ಮತ್ತು ಶಿವು ಈ ಕಾರ್ಯಕ್ರಮ
ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡ್ರು. ದಯಮಾಡಿ ನನ್ನ ಮಾಗಡಿಯ ಗೆಳೆಯರು ಶಿವು ಮತ್ತು ಜನಪದ ಕಲಾವಿದ ಸಂತು ಇವರಿಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಬಹಳ ಶ್ರಮ ವಹಿಸಿದ್ರು. ನಾನು ಬರೀ ಕೇವಲ ಆರ್ಥಿಕ ವ್ಯವಸ್ಥೆ ಮಕ್ಕಳ ವ್ಯವಸ್ಥೆ ಮಾತ್ರ ನಾನು ಮಾಡಿದ್ದು. ಇವರೆಲ್ಲ ಶ್ರಮ ವಹಿಸಿದ್ರು. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು. ಸ್ನೇಹಿತರೆ ನೋಡಿದ್ರಲ್ವಾ, ಕುಣಿಗಲ್ ಅಂತಿದ್ದಂಗೆನೆ ಯಾಕೆ ಅಂತ ಅಂದರೆ ಹೆಸರಲ್ಲೇ ಇದೆ ಕುಣಿಗಲ್, ಅಂದರೆ ಇಲ್ಲಿ ಕಲ್ಲು ಕೂಡ ಕುಣಿತಾ ಇತ್ತು ಅನ್ನೋ ಹೆಸರಿದೆ. ಶಿವ ಪಾರ್ವತಿ ಇಲ್ಲಿ ತಾಂಡವ ಮಾಡಿದ್ರು ಅನ್ನೋ ನಂಬಿಕೆ ಮತ್ತು ಪುರಾತನ ಕಾಲದ ದಾಖಲಾತಿಗಳಿವೆ. ಅದೇ ರೀತಿ ಈ ಕುಣಿಗಲ್ನಲ್ಲಿ ಹುಟ್ಟೋ ಪ್ರತಿಯೊಂದು ಮಗುವು ಕೂಡ ನರ್ತನ ಮಾಡೋದಕ್ಕೆ ತಯಾರಿರುತ್ತೆ. ಆದರೆ ಇಲ್ಲಿ ಇರಬೇಕಾದಂಥ ಯಾವುದೇ ಕ್ರೀಡೆ ಅಥವಾ ನರ್ತನಕ್ಕೆ ಯಾವುದೇ ಸೌಕರ್ಯ ಇಲ್ಲ ಅನ್ನೋದು ನೋವಿನ ಸಂಗತಿ. ಇಲ್ಲಿ ಉತ್ತಮವಾದ ಒಂದು ಕ್ರೀಡಾಂಗಣ ಬೇಕು, ಅದೇ ರೀತಿ ಬಯಲು ರಂಗಮಂದಿರ ಬೇಕು ಎಂಬುದು ಪ್ರತಿಯೊಬ್ಬರ ನೋವಿನ ಮಾತಾಗಿದೆ. ಬಂಧುಗಳೇ, ಸ್ಥಳೀಯ ರಾಜಕಾರಣಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹಾಗೂ ಶಾಸಕರಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದಾಗಿದೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.